ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿಕ್. SIR ದೇಶದಾದ್ಯಂತ ಸಂಚಲನವನ್ನು ಸೃಷ್ಟಿ ಮಾಡಿರುವಂಥ ಒಂದು ಮತದಾರರ ವಿಶೇಷ ತೀವ್ರ ಪರಿಷ್ಕರಣೆ. ಯಾಕೆ ಸಂಚಲನ ಸೃಷ್ಟಿ ಮಾಡಿದೆ ಅಂತಂದರೆ, ಚುನಾವಣಾ ಆಯೋಗದ ಮೇಲೆಯೇ ಕೆಲವೊಂದಿಷ್ಟು ರಾಜಕೀಯ ಪಕ್ಷಗಳು ಆಕ್ಷೇಪಣೆಯನ್ನು, ಅನುಮಾನವನ್ನು ವ್ಯಕ್ತಪಡಿಸ್ತಾ ಇತ್ತು. ಕಳೆದ ಪಂಚರಾಜ್ಯದ ಚುನಾವಣೆ ಏನಾಯಿತು, ಆ ಸಂದರ್ಭದಲ್ಲಿ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದಲ್ಲಿ BJP ಗೆಲುವಿಗೆ SIR ಪ್ರಮುಖವಾದಂಥ ಕಾರಣ ಅನ್ನುವಂಥ ರೀತಿಯಲ್ಲಿ ತೃಣಮೂಲ ಕಾಂಗ್ರೆಸ್ TMC ಆರೋಪವನ್ನು ಮಾಡಿತ್ತು. ಜೊತೆಗೆ ಈ ಒಂದು ಆರೋಪವನ್ನು ರಾಹುಲ್ ಗಾಂಧಿಯವರು ಕೂಡ ಅವರು ಸಮ್ಮತಿಯನ್ನು ಕೂಡ ಸೂಚಿಸಿದರು. ಅಂದರೆ ಇಲ್ಲಿ SIR ಮೂಲಕವಾಗಿ ಚುನಾವಣಾ ಆಯೋಗ BJPಗೆ ಅನುಕೂಲವನ್ನು ಮಾಡಿಕೊಡ್ತಾ ಇದೆ ಅನ್ನುವಂಥ ಆಪಾದನೆಯನ್ನು, ಆರೋಪವನ್ನು ವಿಪಕ್ಷಗಳು ಮಾಡ್ತಾ ಇದ್ದಾವೆ. ಇದೆಲ್ಲದರ ನಡುವೆ ಈಗ SIR ಅನ್ನು ಕರ್ನಾಟಕದಲ್ಲೂ ಕೂಡ ನಡೆಸೋದಕ್ಕೆ ಚುನಾವಣಾ ಆಯೋಗ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ತಯಾರಿಯನ್ನು ಚುನಾವಣಾ ಆಯೋಗ ಮಾಡ್ತಾನೆ ಇದೆ. ಪ್ರಮುಖವಾಗಿ ಈ ಒಂದು SIR ಪ್ರಕ್ರಿಯೆ ಮೇಲೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಹದ್ದಿನ ಕಣ್ಣಿಡೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾ ಇದೆ. ಬೇರೆ ಬೇರೆ ರಾಜ್ಯದಲ್ಲಿ ಏನು ಇವರು ಆರೋಪವನ್ನು ಮಾಡಿದ್ರಲ್ಲ, ಆ ಒಂದು ಆರೋಪವನ್ನು ಸಂಬಂಧಪಟ್ಟಂತೆ ಇವ್ರಿಗೇನು ಅನುಮಾನ ವ್ಯಕ್ತವಾಗಿತ್ತು, ಆ ಒಂದು ಅನುಮಾನವನ್ನು ಕರ್ನಾಟಕದಲ್ಲಿ ವ್ಯಕ್ತವಾಗದೇ ಇರೋ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು. SIR ಪ್ರಕ್ರಿಯೆಯ ಆರಂಭದಲ್ಲಿಯೇ ನಾವು ಎಚ್ಚೆತ್ತುಕೊಳ್ಬೇಕು ಅನ್ನುವಂಥ ಸೂಚನೆಯನ್ನು ಕಾಂಗ್ರೆಸ್ನ ಹೈಕಮಾಂಡ್ ಕರ್ನಾಟಕದ ಕಾಂಗ್ರೆಸ್ಸಿಗರಿಗೆ ರವಾನೆಯನ್ನು ಮಾಡಿದೆ. ಈ ಒಂದು ಕಾರಣಕ್ಕಾಗಿ SIR ನಡೆಯುವಂಥ ಸಂದರ್ಭದಲ್ಲಿ BLAಗಳು ಅಂದರೆ ಬೂತ್ ಲೆವೆಲ್ ಏಜೆಂಟ್ಗಳು, BLO ಏನು ಅಧಿಕಾರಿ ಇರ್ತಾರೆ, ಅವ್ರ ಜೊತೆಗೆ ಪಕ್ಷದ BLAಗಳನ್ನು ನೇಮಕ ಮಾಡೋದಕ್ಕೂ ಕೂಡ ಅವಕಾಶ ಇರುವಂಥ ಕಾರಣಕ್ಕಾಗಿ ಎಲ್ಲ ಬೂತ್ಗಳಲ್ಲಿ BLA ನೇಮಕ ಮಾಡೋದು, ಜೊತೆಗೆ ಆ BLAಗಳು ಸಕ್ರಿಯವಾಗಿ ಬೂತ್ ಮಟ್ಟದಲ್ಲಿ ಕೆಲಸವನ್ನು ಮಾಡೋದಕ್ಕೆ ಕಾಂಗ್ರೆಸ್ ಒಂದಿಷ್ಟು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಪ್ರಮುಖವಾಗಿ ಗಮನಿಸಬೇಕು, ಜೂನ್ 30ರಿಂದ ಜುಲೈ 29ರವರೆಗೂ ಚುನಾವಣಾ ಆಯೋಗದ ಅಧಿಕಾರಿಗಳು ಅಂದರೆ BLOಗಳು ಮನೆ ಮನೆಗೆ ಭೇಟಿಯನ್ನು ಕೊಡ್ತಾರೆ, ಗಣತಿಯ ನಮೂನೆಯನ್ನು ಕೊಟ್ಟು ಅವರಿಂದ ಮಾಹಿತಿಯನ್ನು ಪಡ್ಕೊಳ್ತಾರೆ. ಮ್ಯಾಪಿಂಗ್ ಮಾಡುವ ಕಾರ್ಯ ಅದಾದ ನಂತರದಲ್ಲಿ ನಡೆಯುತ್ತೆ. ಎಲ್ಲ ಗಣತಿದಾರರು ಅಂದರೆ ಮನೆ ಮನೆಗೆ ತೆರಳಬೇಕು, ಮತದಾರರಿಗೆ ನಮೂನೆ ಪತ್ರವನ್ನು ಕೊಡಬೇಕು. ಅಂದರೆ ಗಣತಿಯ ನಮೂನೆಯನ್ನು ಕೊಟ್ಟು ಅವರಿಂದ ಮತ್ತೆ ಮರು ಪಡೆದುಕೊಂಡು ಅದನ್ನು ಸಂಗ್ರಹಿಸಿ ನಂತರದಲ್ಲಿ ಮ್ಯಾಪಿಂಗ್ ಮಾಡುವಂಥ ಕೆಲಸ ಮಾಡಬೇಕಾಗತ್ತೆ. ಈಗಾಗಲೇ ಕರ್ನಾಟಕದ ಕೆಲ ವಿಧಾನಸಭಾ ಕ್ಷೇತ್ರದಲ್ಲಿ 99% ಮತದಾರ ಮ್ಯಾಪಿಂಗ್ ಆಗಿದೆ. ಉದಾಹರಣೆಗೆ ಚಿತ್ತಾಪುರ ಕ್ಷೇತ್ರದಲ್ಲಿ ಈ ಒಂದು ಮ್ಯಾಪಿಂಗ್ ಬಹಳ ಉತ್ತಮವಾಗಿ ಆಗಿದೆ, ಈಗಾಗಲೇ ಆಗಿದೆ. ಜೊತೆಗೆ ಈ ಒಂದು ಮತದಾರರ ಮ್ಯಾಪಿಂಗ್ ಏನಿದೆ ಅದನ್ನು ಮಾಡೋದಕ್ಕೆ ಸಿದ್ಧತೆಯನ್ನು SIR ಮೂಲಕವಾಗಿ ಚುನಾವಣಾ ಆಯೋಗ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಮತದಾರರು ಯಾವುದೇ ಕಾರಣಕ್ಕೂ ಈ ಒಂದು ಪ್ರಕ್ರಿಯೆಯಿಂದ ಆಚೆ ಉಳಿಬಾರ್ದು. ಅವರು SIRನಿಂದ ಪ್ರಕ್ರಿಯೆಯಿಂದ ಆಚೆ ಉಳಿದಂಥ ಸಂದರ್ಭದಲ್ಲಿ ಅಥವಾ ಅವರು ಮತ ಏನಾದರೂ ಚುನಾವಣಾ ಮತದಾರ ಪಟ್ಟಿಯಲ್ಲಿ ಕ್ಯಾನ್ಸಲ್ ಆಗುವಂಥ ಸಾಧ್ಯತೆ ಇರುವಂಥ ಕಾರಣಕ್ಕಾಗಿ ಅಥವಾ ಆ ರೀತಿಯ ಅನುಮಾನಗಳಿದ್ದಂಥ ಸಂದರ್ಭದಲ್ಲಿ ಅನಗತ್ಯವಾಗಿ ಅಥವಾ ಅವರು ಭಾರತದ ನಾಗರಿಕರಾಗಿದ್ದುಕೊಂಡು ಎಲ್ಲ ಅರ್ಹತೆಗಳಿದ್ದಂಥವರು ಕೂಡ ಕೆಲವೊಮ್ಮೆ ನ್ಯೂನ್ಯತೆಯ ಕಾರಣಕ್ಕಾಗಿ, ಲೋಪದೋಷದ ಕಾರಣಕ್ಕಾಗಿ ಮತದಾರರ ಪಟ್ಟಿಯಿಂದ ಹೊರಗಿರುವಂಥ ಸಂಭವ ಎದುರಾದರೆ ಅದನ್ನು ನಾವು ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಸಿದ್ಧತೆಯನ್ನು ಮಾಡಿಕೊಳ್ತದೆ. ಜೊತೆಗೆ ಸೂಕ್ಷ್ಮವಾಗಿ ಎಲ್ಲ ಪ್ರಕ್ರಿಯೆಗಳನ್ನು ಗಮನಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಮುತುವರ್ಜಿಯನ್ನು ವಹಿಸಿಕೊಂಡು ಈಗಾಗಲೇ ಸಿದ್ಧತೆಯನ್ನು ಆರಂಭಿಸಿದೆ. ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವ್ಯಾವ ಬೂತ್ಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾರರಿದ್ದಾರೆ ಆ ಒಂದು ಬೂತ್ಗಳನ್ನು ಬಹಳ ಪ್ರಮುಖವಾಗಿ ಗಮನಿಸಬೇಕು. ಅಲ್ಲಿ ಮತದಾರರನ್ನು ಏನಾದರೂ ಕೈ ಬಿಡುವಂಥ ಒಂದು ಪ್ರಕ್ರಿಯೆಗಳು ನಡೀತಾ ಇದೆಯಾ, ಮತದಾರರ ಪಟ್ಟಿಯಿಂದ ಯಾರ್ಯಾರು ಆಚೆ ಹೋಗ್ತಾ ಇದ್ದಾರೆ, SIR ಪ್ರಕ್ರಿಯೆ ವೇಳೆ ಅವರಲ್ಲಿ ದಾಖಲೆಗಳು ಇದೆಯಾ ಇಲ್ವಾ, ಅವರ ದಾಖಲೆಗಳನ್ನು ಯಾವ ರೀತಿಯಾಗಿ ಸಲ್ಲಿಕೆಯನ್ನು ಮಾಡಬಹುದು, ನಿಜವಾದಂಥ ಮತದಾರರು ದಾಖಲೆಯನ್ನು ಕೊಡದೆ ಮತದಾರರ ಪಟ್ಟಿಯಿಂದ ಆಚೆ ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗತ್ತಾ, ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಕಾರ್ಯಗಳನ್ನು ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ BLAಗಳನ್ನು ನೇಮಕ ಮಾಡ್ತಾ ಇದೆ. ಅದಕ್ಕೆ ಕಾನೂನಾತ್ಮಕವಾಗಿ ಅವಕಾಶವೂ ಕೂಡ ಇರುವಂಥದ್ದು. ಆದರೆ ಈ ಒಂದು ಪ್ರಕ್ರಿಯೆಯನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇರಲಿಲ್ಲ. SIR ಪ್ರಕ್ರಿಯೆಯ ನಂತರದಲ್ಲಿ ಆಪಾದನೆಯನ್ನು ಮಾಡ್ತಾ ಇತ್ತು. ಆದರೆ ಕರ್ನಾಟಕದಲ್ಲಿ ಹಾಗೆ ಮಾಡ್ತಾ ಇಲ್ಲ. ಈಗಾಗಲೇ ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ಬಂದಿರುವಂಥ ಮಾಹಿತಿ ಪ್ರಕಾರ ಎಲ್ಲ ಬೂತ್ಗಳಲ್ಲಿ 99% ಬೂತ್ಗಳಲ್ಲಿ BLAಗಳನ್ನು ನೇಮಕ ಮಾಡೋದಕ್ಕೆ ಕಾಂಗ್ರೆಸ್ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಜೊತೆಗೆ ಅಲ್ಲಿ ಅತಿ ಹೆಚ್ಚು ಮತಗಳು ಯಾವ್ಯಾವ ಬೂತ್ಗಳಲ್ಲಿ 2023 ಚುನಾವಣೆ ವೇಳೆ ಇರ್ಬೋದು, ಹಾಗೆ ಲೋಕಸಭಾ ಚುನಾವಣೆ ವೇಳೆ ಬಂದಿತ್ತಲ್ಲ, ಆ ಒಂದು ಬೂತ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಗಮನ ಹರಿಸಬೇಕು. ಅಲ್ಲಿ BLOಗಳು ಸರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರಾ, ಅವರಿಗೆ ಗಣತಿಯ ನಮೂನೆಯನ್ನು ತಲುಪಿಸ್ತಾ ಇದ್ದಾರಾ, ಅಥವಾ
ಅಲ್ಲಿ ಸುಖ ಸುಮ್ಮನೆ ಅವರ ಮನೆಗೆ ಭೇಟಿಯನ್ನು ಕೊಡದೆ ಏನಾದರೂ ಲೋಪದೋಷಗಳನ್ನ ಮಾಡ್ತಾ ಇದ್ದಾರಾ ಅಥದೇನಾದರೂ ಆದರೆ ಅದನ್ನು ಎತ್ತಿ ತೋರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ನಿರ್ಧಾರವನ್ನು ತೆಗೆದುಕೊಂಡಿದೆ. ಅದೇ ಒಂದು ಕಾರಣಕ್ಕಾಗಿ BLOಗಳು ಯಾವಾಗ ಮನೆ ಮನೆಗೆ ಭೇಟಿಯನ್ನು ಕೊಡ್ತಾರೆ ಆ ಸಂದರ್ಭದಲ್ಲಿ BLAಗಳು ಅವ್ರ ಜೊತೆಗೆ ಹೋಗೋದು ಅಥವಾ ಅಲ್ಲಿ ಮತದಾರರಿಗೆ ಎಷ್ಟು ಸಹಾಯವನ್ನು ಮಾಡ್ಬೋದು ಆ ಎಲ್ಲ ಸಹಾಯವನ್ನು ಮಾಡೋದಕ್ಕೆ BLAಗಳನ್ನು ಕಂಪಲ್ಸರಿ ನೇಮಕ ಮಾಡೋದಕ್ಕೆ ಕಾಂಗ್ರೆಸ್ ನಿರ್ಧಾರವನ್ನು ತೆಗೆದುಕೊಂಡಿದೆ. ಜೊತೆಗೆ ಇಲ್ಲಿ ಗಮನಿಸಬೇಕು, ಚುನಾವಣಾ ಆಯೋಗ ಹೇಳ್ತಾ ಇದೆ ಯಾವುದೇ ಕಾರಣಕ್ಕೂ ನಾವು ಮತದಾರರನ್ನು ಅಂದರೆ ಅರ್ಹ ಮತದಾರರನ್ನು ಈ ಒಂದು ಮತದಾರರ ಪಟ್ಟಿಯಿಂದ ಕೈ ಬಿಡೋದಿಲ್ಲ ಅನ್ನುವಂಥದ್ದನ್ನು. ಆದರೆ 2 ಅಥವಾ 3 ಭಾಗದಲ್ಲಿ ಮತದಾರರ ಚೀಟಿಯನ್ನು ಕೆಲವರು ಹೊಂದಿರುತ್ತಾರೆ. ಇದು ಅಕ್ರಮವೂ ಕೂಡ ಹೌದು, ಅದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಸಂವಿಧಾನಿಕವಾಗಿ. ಆದರೆ ಈ ರೀತಿಯ ಪ್ರಕ್ರಿಯೆ ಮೂಲಕವಾಗಿ ನಾವು ಹೊರ ಹಾಕ್ತಾ ಇದ್ದೇವೆ ಹೊರತಾಗಿ ಯಾವುದೇ ಕಾರಣಕ್ಕೂ ನಿಜ ಮತದಾರರನ್ನು ನಾವು ಹೊರಗಿಡುವ ಪ್ರಯತ್ನಗಳು ನಡೀತಾನೆ ಇಲ್ಲ ಅನ್ನುವಂಥದ್ದನ್ನು ಚುನಾವಣಾ ಆಯೋಗ ಮೇಲಿಂದ ಮೇಲೆ ಹೇಳ್ತಾ ಇದೆ. ಜೊತೆಗೆ ಅವರು ಅದಕ್ಕೆ ಒಂದಿಷ್ಟು ಕಾರಣವನ್ನು ಕೊಡ್ತಾರೆ. ಈ ರಾಜಕೀಯ ಪಕ್ಷಗಳು ಯಾವುದೋ ಒಂದು ವರ್ಗದವರನ್ನ ಟಾರ್ಗೆಟ್ ಮಾಡಿ ಅವರನ್ನು ಹೊರಹಾಕುವ ಕೆಲಸವನ್ನು ಮಾಡ್ತಾ ಇದ್ದಾವಲ್ಲ, ಆದರೆ ಚುನಾವಣಾ ಆಯೋಗದ ಬಳಿ ಅವರ ಜಾತಿಯ ಮಾಹಿತಿಯೂ ಕೂಡ ಇರೋದಿಲ್ಲ. ಅವರು ಭಾರತದ ನಾಗರಿಕರೋ ಹೌದೋ ಅಲ್ವೋ, ಜೊತೆಗೆ ಅವರ ವಿಳಾಸ, ಅವರ ಹೆಸರನ್ನು ಹೊರತುಪಡಿಸಿ, ಜೊತೆಗೆ ಅವರ ಕುಟುಂಬದವರನ್ನ ಮಾಹಿತಿಯ ಹೊರತುಪಡಿಸಿ ಅವರ ಧರ್ಮ ಆಗಲಿ ಜಾತಿ ಆಗಲಿ ನಮಗೆ ಲಭ್ಯವೇ ಇರೋದಿಲ್ಲ ಅನ್ನುವಂಥದ್ದನ್ನು ಚುನಾವಣಾ ಆಯೋಗ ಸಾಕಷ್ಟು ಬಾರಿ ಮಾಹಿತಿಯನ್ನು ಕೊಟ್ಟಿದೆ. ಆದರೂ ಕಾಂಗ್ರೆಸ್ ಸೇರಿದಂತೆ ಇತರ ವಿಪಕ್ಷಗಳು ಈ ಒಂದು ಚುನಾವಣಾ ಆಯೋಗದ ಸಬೂಬನ್ನು, ಅವರ ಒಂದು ಸಮರ್ಥನೆಯನ್ನು ಒಪ್ಪಿಕೊಳ್ತಾ ಇಲ್ಲ. ಇಲ್ಲಿ ಉದ್ದೇಶಪೂರ್ವಕವಾಗಿ SIRನ ಮೂಲಕವಾಗಿ ಒಂದು ವರ್ಗದ ಮತದಾರರನ್ನ ಇಲ್ಲಿ ಹೊರಗಿಡುವಂತಹ ಪ್ರಯತ್ನಗಳು ನಡೀತಾ ಇದೆ. ಇದು ಸಾಂವಿಧಾನಿಕವಾಗಿ ನಮಗೆ ಸಾಕಷ್ಟು ವಿರೋಧಿ ಕೆಲಸ ಇದು. ಜೊತೆಗೆ ಸತಾತ್ಮಕ ವ್ಯವಸ್ಥೆಯಲ್ಲಿ ಈ ರೀತಿಯಾಗಿ ಚುನಾವಣಾ ಆಯೋಗವನ್ನು ದುರುಪಯೋಗ ಪಡಿಸ್ಕೊಳ್ಬಾರ್ದು ಅನ್ನುವಂಥ ರೀತಿಯಲ್ಲಿ ನೇರವಾಗಿ ಚುನಾವಣಾ ಆಯೋಗದ ಮೇಲೆಯೇ ಆರೋಪದ ಸುರಿಮಳೆಯನ್ನೇ ಮಾಡ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಈ SIR ಪ್ರಕ್ರಿಯೆ ಕರ್ನಾಟಕದಲ್ಲೂ ಕೂಡ ನಡೀತಾ ಇದೆ. ಹೀಗಾಗಿ ಕಾಂಗ್ರೆಸ್ ಪಕ್ಷ SIR ಪ್ರಕ್ರಿಯೆ ನಂತರದಲ್ಲಿ ಫೈಟ್ ಮಾಡುವ ಬದಲು SIR ಪ್ರಕ್ರಿಯೆ ನಡೀತಾ ಇರುವಂಥ ಸಂದರ್ಭದಲ್ಲಿಯೇ ಚುನಾವಣಾ ಆಯೋಗದ ಜೊತೆಗೆ ಅವರು ಮಾಡುವಂಥ ಕೆಲಸದ ಮೇಲೆ ಹದ್ದಿನ ಕಣ್ಣಿಡೋದು, ಜೊತೆಗೆ ಅಲ್ಲೇನಾದರೂ ವೈಫಲ್ಯಗಳು ಕಂಡು ಬಂದರೆ ಅದನ್ನು ಮೇಲಿಂದ ಮೇಲೆ ಎತ್ತಿ ತೋರಿಸೋದು, ಮಾಧ್ಯಮಗಳ ಮುಂದೆ ಅದನ್ನು ಪ್ರಸ್ತಾಪ ಮಾಡೋದು, ಜೊತೆಗೆ ಒಟ್ಟಾರೆಯಾಗಿ ಮತದಾರರನ್ನು ಕೂಡ ಜಾಗೃತಿ ಮಾಡುವಂಥ ಕೆಲಸಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿರುವಂಥ ಕಾರಣಕ್ಕಾಗಿ ಕರ್ನಾಟಕ ಕಾಂಗ್ರೆಸ್ ಈಗಾಗಲೇ ಸಿದ್ಧತೆಯನ್ನು ಆರಂಭಿಸಿದೆ. ಜೊತೆಗೆ SIR ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗ ಕರ್ನಾಟಕದಲ್ಲಿ SIRನ್ನು ನಾವು ನಡೆಸ್ತೇವೆ ಅನ್ನುವಂಥದ್ದನ್ನು ಆದೇಶ ಮಾಡುವ ಮುಂಚಿತವಾಗಿ CM ಸಿದ್ದರಾಮಯ್ಯನವರು ಒಂದು ಸಭೆಯನ್ನು ಮಾಡಿರ್ತಾರೆ. ಪ್ರಮುಖವಾಗಿ ಕೆಲವೊಂದಿಷ್ಟು ಸಂಘ ಸಂಸ್ಥೆಗಳು, ಅದು ಕಾಂಗ್ರೆಸ್ನ ಬೆಂಬಲಿತ ಅಥವಾ ಕಾಂಗ್ರೆಸ್ನ ಪರವಾಗಿರುವಂಥ ಕಾಂಗ್ರೆಸ್ನ ಸಿದ್ಧಾಂತವನ್ನು ಒಪ್ಪಿಕೊಳ್ಳುವ ಒಂದು ಹಂತದಲ್ಲಿರುವಂತಹ ಸಂಘಟನೆಗಳನ್ನು ಸೇರಿಸಿ ಒಂದು ಸಭೆಯನ್ನು ಮಾಡಿರ್ತಾರೆ. ಗೃಹ ಕಚೇರಿ ಕೃಷ್ಣದಲ್ಲಿ ಸಭೆ ನಡೆದಿರುತ್ತೆ. ಬೇರೆ ಬೇರೆ ಸಚಿವರು ಕೂಡ ಆ ಒಂದು ಸಭೆಯಲ್ಲಿ ಭಾಗಿಯಾಗಿರ್ತಾರೆ. ಆ ಸಂಘ ಸಂಸ್ಥೆಗಳಿಗೂ ಕೂಡ ಈಗಾಗಲೇ CM ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟಿದ್ರು. SIR ಪ್ರಕ್ರಿಯೆಯ ಮೇಲೆ ನಾವೆಲ್ಲರೂ ಜಾಗೃತರಾಗಿರಬೇಕು, ಯಾರೂ ಕೂಡ ಮತದಾನದಿಂದ ಆಚೆ ಇರೋ ಹಾಗೆ ಆಗಬಾರ್ದು, ಮತ ನಮ್ಮ ಹಕ್ಕು, ಅದನ್ನು ನಾವು ಜಾಗೃತಿಯ ಮೂಲಕವಾಗಿ ರಕ್ಷಣೆಯನ್ನು ಮಾಡಿಕೊಳ್ಬೇಕಾಗಿದೆ. ಚುನಾವಣಾ ಆಯೋಗ ನಡೆಸ್ತಾ ಇರುವಂಥ SIR ಮೇಲೆ ನಮಗೆ ಅನುಮಾನ ಇದೆ. ವೆಸ್ಟ್ ಬೆಂಗಾಲ್ನ CM ಆಗಿದ್ದಂಥ ಮಮತಾ ಬ್ಯಾನರ್ಜಿ ಅವರು ಹಿಂದೆ CM ಆಗಿದ್ರಲ್ಲ, ಅವರು ಈ ಒಂದು ಚುನಾವಣೆಯೇ ಸರಿಯಾದ ರೀತಿಯಲ್ಲಿ ನಡೆದಿಲ್ಲ, SIR ಮೂಲಕವಾಗಿ ಸಾಕಷ್ಟು ಮತದಾರರನ್ನ ಹೊರ ಹಾಕಿದ್ರು, ಆ ಕಾರಣಕ್ಕಾಗಿ ನನಗೆ ಸೋಲಾಯಿತು ಅಂತ ಹೇಳ್ತಾ ಇದ್ದಾರೆ. ಅದು ಕರ್ನಾಟಕದಲ್ಲಿ ಸಂಭವಿಸಬಾರ್ದು, ಕರ್ನಾಟಕದಲ್ಲಿ ಮುಂದೆ ಚುನಾವಣೆಯೂ ಕೂಡ ಬರಲಿಕ್ಕಿದೆ, ಆ ಕಾರಣಕ್ಕಾಗಿ ನಿಮ್ಮ ಜವಾಬ್ದಾರಿಯೂ ಕೂಡ ಇದೆ ಅನ್ನೋದನ್ನು ಸಂಘ ಸಂಸ್ಥೆಗಳಿಗೆ ಹೇಳುವಂಥ ಕೆಲಸವನ್ನು CM ಸಿದ್ದರಾಮಯ್ಯನವರು ಮಾಡಿದರು. ಜೊತೆಗೆ ಈಗ SIRಗೆ ಆದೇಶವನ್ನು ಮಾಡಿರುವಂಥ ಕಾರಣಕ್ಕಾಗಿ ಮತ್ತೊಮ್ಮೆ ಸಂಘ ಸಂಸ್ಥೆಗಳನ್ನು ಕರೆದು ಮಾತುಕತೆಯನ್ನು ಮಾಡೋದಕ್ಕೂ ಕೂಡ CM ಸಿದ್ದರಾಮಯ್ಯನವರು ಚಿಂತನೆಯನ್ನು ನಡೆಸಿದ್ದಾರೆ. ಒಟ್ಟಾರೆಯಾಗಿ 2 ಹಂತದಲ್ಲಿ ಕಣ್ಣಿಡೋದಕ್ಕೆ, ಈ ಒಂದು SIR ಪ್ರಕ್ರಿಯೆ ಮೇಲೆ ಹದ್ದಿನ ಕಣ್ಣಿಡೋದಕ್ಕೆ ಕಾಂಗ್ರೆಸ್ ಸಿದ್ಧತೆಯನ್ನು ಮಾಡಿಕೊಳ್ತದೆ. ಒಂದು BLAಗಳನ್ನು ಸಕ್ರಿಯವಾಗಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡುವ ಹಾಗೆ ಮಾಡೋದು, ಜೊತೆಗೆ ಅಲ್ಲಿ ಬಂದಿರುವಂತಹ ಮತದಾರರಿಗೆ ಅಥವಾ ಆ ಭಾಗದ ಮತದಾರರಲ್ಲಿ ಏನಾದರೂ ಜಾಗೃತಿಯ ಕೊರತೆ ಇದೆ ಅವರಿಗೆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡುವಂಥ ನಿಟ್ಟಿನಲ್ಲಿಯೂ ಕೂಡ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಜೊತೆಗೆ ಸಂಘ ಸಂಸ್ಥೆಗಳ ಮೂಲಕವಾಗಿ ಜನ ಸಮುದಾಯವನ್ನು ಎಚ್ಚರಿಸುವ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಕಾದು ನೋಡಬೇಕಾಗಿದೆ, ಕರ್ನಾಟಕದಲ್ಲಿ ನಡೆಯುವಂಥ SIR ಪ್ರಕ್ರಿಯೆಯಲ್ಲಿ ಎಷ್ಟು ಮತದಾರರ ಪಟ್ಟಿಯಿಂದ ಹೊರ ಹೋಗ್ತಾರೆ, ಅವರಿಗೆ ಹೊರ ಹೋಗೋದಕ್ಕೆ ಅಥವಾ ಅವರನ್ನು ಹೊರ ಹಾಕೋದಕ್ಕೆ ಕಾರಣ ಏನೇನು, ಒಂದಕ್ಕಿಂತ ಹೆಚ್ಚು ಕ್ಷೇತ್ರದಲ್ಲಿ ಅವರು ಮತದಾರರ ಚೀಟಿಯನ್ನು ಹೊಂದಿರುವಂಥವರೇ ಆಗಿರೋ ಕಾರಣಕ್ಕಾಗಿ ಅವರನ್ನು ಹೊರ ಹಾಕಲಾಗತ್ತಾ, ಅಥವಾ
ಭಾರತೀಯರಲ್ಲದೇ ಇರುವಂಥವರು ಯಾರ್ಯಾರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿದ್ರು ಅನ್ನೋದನ್ನು SIR ಪ್ರಕ್ರಿಯೆ ನಂತರದಲ್ಲಿ ತಿಳ್ಕೊಳ್ಬೇಕಾಗಿದೆ. ಅದಾದ ನಂತರವೇ ಅದು ಬಹಿರಂಗ ಆಗುತ್ತೆ. ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ನಡೆಯುವಂಥ SIR ಪ್ರಕ್ರಿಯೆ ಮೇಲೆ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಹದ್ದಿನ ಕಣ್ಣಿಟ್ಟಿದೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಆರಂಭವನ್ನು ಕೂಡ ಮಾಡಿದೆ. ಈ ಒಂದು ಪ್ರಕ್ರಿಯೆ ಎಲ್ಲೂ ಕೂಡ ಲೋಪಗಳಿಂದ ಆಗಬಾರ್ದು, ಅದು ಮುಂದಿನ ಚುನಾವಣೆಯಲ್ಲಿ ನಮಗೆ ನಷ್ಟವನ್ನು ತಂದು ಒಡ್ಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.